ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಮೆಂತೆ ರೈಸ್ ಮಾಡಿದ್ದೆ. ಇದನ್ನು ಕೆಲವೊಂದು ಸಲ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ರೆಸಿಪಿ, ಹಾಗಾಗಿ ಮತ್ತೆ ಏನು ತೋರಿಸ್ತಾ ಇಲ್ಲ. ಅಂದರೆ ಕೈ ಕಾಲು ಉರಿ ಬರುತ್ತೆ, ಅಂದರೆ ಬಾಡಿಯ ಫುಲ್ ಎಲ್ಲ ಹೀಟ್ ಆಗಿದೆ ಅಂತ ಅನಿಸುತ್ತೆ ಅಂತಂದಾಗ ಇದನ್ನು ಮಾಡ್ಕೊಂಡು ತಿಂದರೆ ಮೊಸರು ಜೊತೆಗೆ ಬೇಗ ಅಂತಂದರೆ ಬೇಗನೆ ಕಡಿಮೆ ಆಗುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಬೇಗ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ಲರೂ ತಿಂತಾರೆ. ತಿಂಡಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಅಥವಾ ಟೈಮ್ ಇಲ್ಲ, ಬೇಗ ಆಗಬೇಕು ಅಂದಾಗ ಈ ತಿಂಡಿಯನ್ನು ರೆಸಿಪಿ ಆಲ್ರೆಡಿ ನನ್ನ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನೀವು ಬೇಕಾದರೆ ನೋಡಬಹುದು. ಸಿಕ್ಕಿಲ್ಲ ಅಂತಂದರೆ ಕಾಮೆಂಟಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ತುಪ್ಪ ಹಾಕಿ ಮಾಡಿದರೆ ಅಥವಾ ಕಡಲೆಕಾಯಿ ಎಣ್ಣೆ ಹಾಕಿ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚಳಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಅದ್ರ ಜೊತೆಗೆ ಹೀರೆಕಾಯಿ ಇತ್ತು. ಹೀರೆಕಾಯಿ ಬೋಂಡ ಮಾಡೋಣ ಅಂತೆಲ್ಲ ಹಿಟ್ಟೆಲ್ಲ ತೊಗೊಂಡು ರೆಡಿ ಮಾಡಿಕೊಂಡು ಹೀರೆಕಾಯಿ ಕಟ್ ಮಾಡ್ಕೊಂಡು ನೋಡಿದರೆ ಅರ್ಧ ಚೆನ್ನಾಗಿತ್ತು, ಅರ್ಧ ಕೆಟ್ಟೋಗಿತ್ತು. ಹಾಗಾಗಿ ಅರ್ಧ ಮಾತ್ರ ತೊಗೊಂಡು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಆಲೂಗೆಡ್ಡೆ ಇತ್ತು, ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಅದನ್ನು ಮಾಡಿದ್ದಾಯಿತು, ಬೋಂಡ ಆಯಿತು. ನನ್ನ ಮಗಳಿಗೆ ಆಲೂಗೆಡ್ಡೆ ಬೋಂಡ ಇಷ್ಟಪಡ್ತಾಳೆ, ಹೀರೆಕಾಯಿ ಬೋಂಡ ಇಷ್ಟಪಡ್ತಾಳೆ. ಬಟ್ ಮೆಣಸಿನ್ಕಾಯಿ ಬೋಂಡ, ಈರುಳ್ಳಿ ಬೋಂಡ ಅಷ್ಟೊಂದೇನು ಇಷ್ಟಪಡಲ್ಲ. ಹಾಗಾಗಿ ನಾನು ಜಾಸ್ತಿ ಇದನ್ನೇ ಮಾಡ್ತೀನಿ, ಇಲ್ಲಾಂದರೆ ಲಡ್ಡು ತಿನ್ನಲ್ಲ. ಹಾಗಾಗಿ ನಿತ್ಯಾಗ ಏನು ಅಂತ ಗೊತ್ತಿಲ್ಲ, ಅವಳು ಯಾವುದೇ ಬೋಂಡ ಅಷ್ಟು ಇಷ್ಟಪಟ್ಟು ತಿಂದಿದ್ದೇ ಗೊತ್ತಿಲ್ಲ. ತುಂಬ ಕಡಿಮೆ. ಚಿಕ್ಕವಳದ್ರಲ್ಲಿ ಅವಳು ಚಿಕ್ಕವಳಿದ್ದಾಗ ಇಷ್ಟಪಟ್ಟು ತಿನ್ನೋಳು, ಬೋಂಡ ಎಲ್ಲ ಕೊಟ್ಟರೆ ತಿಂತಾಯಿದ್ಲು. ಬಟ್ ಇವಾಗ ಏನಾದ್ರೂ ಮಾಡಿದ್ದೀವಿ ತಿನ್ನಲೇಬೇಕು ಅಂತ ಅಂದರೆ ಒಂದು 3-2 ಅಷ್ಟೇ ತಿನ್ನೋದು. ನಾವು ಫೋರ್ಸ್ಫುಲಿ ಕೊಟ್ಟರೆ, ಇಲ್ಲ ಅಂತಂದರೆ ಅದನ್ನು ತಿನ್ನಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ನನಗೆ ತುಂಬ ಆಶ್ಚರ್ಯ ಅನಿಸೋದೇನು ಅಂತ ಅಂದರೆ, ಅವಳು ಅವಾಗ ಏನು ಇಷ್ಟಪಟ್ಟು ತಿಂತಾಯಿದ್ಲು ಅದು ಇವಾಗ ಅವಳಿಗೆ ಕೆಲವೊಂದು ಇಷ್ಟ ಆಗಲ್ಲ. ಅವಾಗ ಅವಳೇ ಬೇಕು ಅಂತ ಕೇಳಿ ಇಷ್ಟಪಟ್ಟು ಮಾಡಿಸ್ಕೊಂಡು ತಿಂತಾಯಿದ್ಲು, ಅದನ್ನು ಇವಾಗ ಅವಳು ಇಷ್ಟಪಡ್ತಾಯಿಲ್ಲ. ಹಾಗೆ ಗೊತ್ತಿಲ್ಲ. ಇದು ರ್ಯಾಂಡಮಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ತಿಂಡಿ ಎಲ್ಲ ಮಾಡಿದ್ದಾಯಿತು. ನನಗಂತೂ ಹೀರೆಕಾಯಿ ಬೋಂಡ ಅಂದರೆ ತುಂಬಾ ಇಷ್ಟ. ಮೆಣಸಿನ್ಕಾಯಿ ಬೋಂಡ, ಹೀರೆಕಾಯಿ ಬೋಂಡ ಬಿಸಿದ್ರಲ್ಲಿ ಕೊಟ್ರಂತೂ ತುಂಬ ಚೆನ್ನಾಗಿರುತ್ತೆ. ಯಾರಿಗೆ ಯಾವ ಬೋಂಡ ಇಷ್ಟ ಕಮೆಂಟಲ್ಲಿ ತಿಳಿಸಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳು ದಾಳಿಂಬೆ ತೋಟಕ್ಕೆ ಹೋಗಬೇಕು ಅಂತ ಅಂದರು. ಹಾಗಾಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ದಾಳಿಂಬೆ ತೋಟಕ್ಕೆ ಹೋದೆ. ಸಿಕ್ಕಾಪಟ್ಟೆ ಚಳಿ ವೆದರ್ ಮಾತ್ರ. ಬಿಸಿಲೇ ನೋಡಿಲ್ಲ, ಬಿಸಿಲು ಬಂದರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಬಿಸಿಲು ಜಾಸ್ತಿ ಇದ್ದಾಗ ಬೇಡಪ್ಪ ಮೋಡ ಆದರೆ ಸಾಕು ಅಂತ ಅನಿಸುತ್ತೆ. ಇದು ಮೋಡ ಮಾತ್ರ ಅಲ್ಲ, ಚಳಿನೂ ಇದೆ. 1-2 ದಿನ ವ್ಲಾಗ್ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಇದೊಂದು 2-3 ದಿನದ ವ್ಲಾಗ್ ಆಗಿರುತ್ತೆ. ನನಗೂ ಯಾಕೋ ಮೈಂಡ್ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಒಂಥರ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಹುಷಾರಿಲ್ಲದೆ ಇದ್ದಿದ್ದಕ್ಕೆ ಏನೋ ಒಂಥರ ಮೈಂಡೆಲ್ಲ ಫುಲ್ ಬ್ಲಾಂಕ್ ಆಗಿಬಿಟ್ಟಿತ್ತು. ಆಮೇಲೆ ಅಂದ್ಕೊಂಡೆ, ನಾನು ಈ ಥರ ಇದ್ರೇ ಆ್ಯಕ್ಟಿವ್ ಆಗಿರೋದು. ನಾನು ವೀಡಿಯೋಸ್ ಏನೂ ಮಾಡಿಲ್ಲ ಅಥವಾ ನಾನು ವ್ಲಾಗ್ ಮಾಡ್ತಾಯಿಲ್ಲ ಅಂತಂದರೆ ನನಗೆ ಅಷ್ಟೊಂದು ಆ್ಯಕ್ಟಿವ್ ಇರಲ್ಲ ಅಂತ ಅನಿಸುತ್ತೆ. ಅಂದರೆ ಮಾಮೂಲಿ ಕೆಲಸ ಎಲ್ಲ ಮಾಡ್ತಿರ್ತೀನಿ, ಇಲ್ಲ ಅಂತಲ್ಲ. ಬಟ್ ನಾನು ಹೆಚ್ಚು ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದರೆ ನನಗೆ ಖುಷಿ ಕೊಡೋ ವಿಚಾರನೇ ನನ್ನ ವ್ಲಾಗ್ಸ್. ಹಾಗಾಗಿ ಎಷ್ಟೇ ಕಡಿಮೆ ವ್ಯೂಸ್ ಬಂದ್ರೂ ಕೂಡ ವ್ಲಾಗ್ಸ್ ಮಾಡೋದನ್ನು ನಿಲ್ಲಿಸಿಲ್ಲ. ಇದು ಒಂದು ಮೇಯ್ನ್ ರೀಸನ್ನು. ನಮ್ಮ ಪುಟ್ಟ ಮನೆ, ಆ ಮನೆಗೆ ಹೋಗೋದಕ್ಕೆ ಸಲುವಾಗಿ ಇವರಿಬ್ಬರು ಬರ್ತಾರೆ. ಯಾವಾಗ್ಲೂ ಮನೆ ಒಳಗೆ ಜಿಪ್ ಹಾಕ್ಕೊಂಡು ಕುತ್ಕೊಂಡು ಆಟ ಆಡ್ತಾ ಇರ್ತಾರೆ. ಅವ್ರಿಗೇನೋ ಒಂಥರ ಖುಷಿ. ಅದರೊಳಗೆ ಇದ್ದವರಿಗೆ ಬೇಜಾರಾಗಿರುತ್ತೆ, ಎಷ್ಟೊತ್ತಿಗೆ ಇದು ಮುಗಿದು ಮನೆಗೆ ಹೋಗ್ತೀನಿ ಅಂತ ಅನಿಸ್ಬಿಟ್ಟಿರಬಹುದು. ಬಟ್ ಇವರಿಬ್ಬರು 1 ಅವರ್ ಇದು ಬರೋದಲ್ವ. ಹಾಗಾಗಿ ಯಾವಾಗಲೂ ಖುಷಿಯಾಗಿರ್ತಾರೆ. ಲಡ್ಡು ಅಂತೂ ಬರಲೇಬೇಕು ಅಂತ ಹಠ ಮಾಡ್ತಾಯಿದ್ಲು. ಚಳಿ ಇದೆ ಅಂತಂದ್ರೂ ಕೇಳಿ, ಅದಕ್ಕೋಸ್ಕರ ಟೋಪಿ ಸ್ವೆಟರ್ ಎಲ್ಲ ಹಾಕ್ಕೊಂಡು ಕರ್ಕೊಂಡೋಗಿದ್ದೆ. ಚೆಂದ ಆಟ ಆಡಿದರು. ನನಗೊಂದು ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅವರಿಬ್ಬರು ಈ ಥರ ಆಟ ಆಡಿ ಅವತ್ತಿನ ವ್ಲಾಗ್ ಅಲ್ಲೇ ಎಂಡ್ ಆಗುತ್ತೆ. ಇದು ನೆಕ್ಸ್ಟ್ ಡೇದು ವ್ಲಾಗ್ ಆಗಿರುತ್ತೆ ಇದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಮ್ಮದೇ ಹಸು ಕೂಗ್ತಾ ಇದೆ. ಇವತ್ತಿನೂ ದನ ಕಟ್ಟಕ್ಕೆ ಹೋಗಿಲ್ಲ. ಬೆಳಗ್ಗೆಯಿಂದನೇ ಫುಲ್ ಸೋನೆ ಇಟ್ಕೊಂಡಿತ್ತು, ಹಾಗಾಗಿ ಹೋಗಿರಲಿಲ್ಲ. ಈಗ ಹೋಗಬೇಕು.
ಇವತ್ತು ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಮಗಳು ಮಮ್ಮಿ ಮಾಡಿ ಎಷ್ಟೊಂದು ದಿನ ಆಗಿದೆ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡ್ತೀಯಾ ಅಂತ. ನಾನು ಅಂದ್ಕೊಂಡಿದ್ದು ಇವತ್ತು ರವೆ ಉಪ್ಪಿಟ್ಟು ಮಾಡಬೇಕು ಅಂತ. ಯಾಕೆ ಅಂತಂದರೆ ಇವತ್ತು ಔಷಧಿ ಹೊಡೆಯೋದಕ್ಕೆ ಹೋಗ್ತಾ ಇದ್ದೀವಿ. ಲೇಟ್ ಆಗುತ್ತೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಗ ಬೇಗ ಆಗಬೇಕು ಅಂತ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಇನ್ನೇನು ನಿತ್ಯ ಕೇಳಿದ್ದಲ್ಲ, ಹಾಗಾಗಿ ಬೇಗನೆ ಆಗುತ್ತೆ ಅದು ಕೂಡ ಅಂತ ಅಂದ್ಕೊಂಡು ಶಾವಿಗೆ ಎಲ್ಲ ಚೆನ್ನಾಗಿ ಹುರ್ಕೊಂಡು ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದು ಕೂಡ ಬೇಗನೆ ಆಗುತ್ತೆ. ಲಡ್ಡುಗೆ ತುಂಬ ಇಷ್ಟ ಆಗುತ್ತೆ, ನಿತ್ಯಗೂ ಕೂಡ ಇಷ್ಟ ಆಗುತ್ತೆ. ಅದೇನೋ ಒಂದು ಮ್ಯಾಗಿ ಕೇಳ್ತಾರೆ, ಮ್ಯಾಗಿ ಕೇಳಿದಾಗೆಲ್ಲ ಇದನ್ನು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ತಿಂಡಿಗೆ ಮಾಡಿದೆ ಇವತ್ತು, ಬೇಗನೆ ಆಗುತ್ತೆ ಅನ್ನೋ ಕಾರಣಕ್ಕೆ. ನಾನು ಆದಷ್ಟು ಔಷಧಿ ಹೊಡೆಯೋದನ್ನು ಶನಿವಾರ, ಭಾನುವಾರ, ರಜಾ ದಿನ ಈ ಥರ ದಿನಗಳಲ್ಲಿ ಇಟ್ಕೊಳ್ತೀವಿ. ಇಬ್ಬರು ಹೋಗೋದ್ರಿಂದ ತೋಟಕ್ಕೆ, ಮತ್ತು ಲಡ್ಡುಗೊಬ್ಬಳೇ ಬೋರ್ ಆಗುತ್ತೆ, ಒಬ್ಬಳನ್ನೇ ಬಿಟ್ಟು ಹೋಗೋಕ್ಕಾಗಲ್ಲ. ಆ ಕಾರಣದಿಂದ ರಜಾ ಇದ್ದರೆ ನಿತ್ಯ ಕೂಡ ಇರ್ತಾರಲ್ಲ ಮನೇಲಿ, ಇಬ್ಬರು ಚೆಂದ ಆಟ ಆಡ್ಕೊಂಡು ಇರ್ತಾರೆ ಅನ್ನೋ ಕಾರಣಕ್ಕೆ ನಾವು ರಜದ ದಿನ ಇಟ್ಕೊಂಡಿರ್ತೀವಿ. ನಿತ್ಯ ಹೇಳೋದೇನು ಅಂತಂದರೆ, ನಾನು ರಜದ ದಿನ ಇರೋದೇ ಒಂದು ದಿನ ಇರ್ತೀನಿ ಮನೇಲಿ, ಅವತ್ತು ಕೂಡ ಬಿಟ್ಟೋಗ್ತೀಯಾ ನೀನು ಅಂತ. ಇನ್ನು ಸ್ವಲ್ಪ ದಿನ ಶುಂಠಿದೆಲ್ಲ ಕೆಲಸ ಮುಗಿದ್ಮೇಲೆ ಇರಬಹುದು. ಬಟ್ ಇವಾಗ ಕೆಲಸ ಜಾಸ್ತಿ ಇದೆ, ಎಷ್ಟು ಮಾಡಿದ್ರೂ ಮುಗೀತಾ ಇಲ್ಲ, ಅಷ್ಟು ಕೆಲಸ ಆಗ್ಬಿಟ್ಟಿದೆ. ಕೆಲಸ ಜಾಸ್ತಿ, ಮಾಡೋರು ಕಡಿಮೆ, ಆ ಥರ ಆಗ್ಬಿಟ್ಟಿದೆ. ಅದರಲ್ಲೂ ಈ ಸೋನೆ ಬಂದು ಎಷ್ಟೇ ಔಷಧಿ ಹೊಡೆದ್ರೂ ಕೂಡ ಹಿಂದ್ಗಡೆಯಿಂದನೇ ಸೋನೆ ಬಂದು ಎಲ್ಲ ಹಾಳು ಮಾಡ್ತಾಯಿದೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಎಷ್ಟು ಕಾಸ್ಟ್ಲಿ ಔಷಧಿಗಳಿರುತ್ತೆ, ಅದು ಸುಮ್ಮನೆ ಒಂದು ಸಲ ಮಳೆ ಬಂತು ಅಂದರೆ ಅಷ್ಟು ಹೋಯ್ತು. ಎಷ್ಟು ನಾವು ಕಷ್ಟಪಟ್ಟು ಮಾಡಿರ್ತೀವಿ. ನಾನು ಈ ಥರ ವೈರ್ ಹೇಳ್ಕೊಡ್ತಾ ಇರ್ತೀನಿ, ಅವ್ರು ಈ ಥರ ಹೊಡಿತಾ ಇರ್ತಾರೆ. ಮುಂಚೆ ಎಲ್ಲ ಸಣ್ಣದು ಔಷಧಿ ಕ್ಯಾನ್ ಬರುತ್ತಲ್ಲ, ಅದನ್ನು ಹೊತ್ಕೊಂಡು ಹೊಡೆಯೋರು. ಅದನ್ನು ಹೊಡೆದ್ರೆ ಬಾಡಿನೂ ಕೂಡ ಪೇಯ್ನ್ ಆಗುತ್ತೆ. ಎನಿ ಟೈಮ್ ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಯಾನ್ ಹೊತ್ತೇ ಇರಬೇಕು. ಮತ್ತು ಅದು ಬೇಗ ಕೂಡ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಕೂಡ ಹೋಗ್ತೀನಿ, ಬೇಗ ಆಗುತ್ತೆ. ಜೊತೆಗೆ ಬಾಡಿ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ಕೆಲಸ ಬೇಗ ಆಗುತ್ತೆ. ಮತ್ತು ಇದೊಂದು ಸ್ಟ್ಯಾಂಡ್ ಇಡಬೇಕಿತ್ತು, ತುಂಬ ದಿನ ಆಗಿತ್ತು. ಮನೆ ಆಲ್ಟ್ರೇಷನ್ ಮಾಡಿಸ್ಬೇಕಾದ್ರೆ ತೆಗೆದಿದ್ದು ನಾನು ಇದು ನಾನು ಮುಂಚೆ ಬೇರೆ ಥರ ಯೂಸ್ ಮಾಡ್ತಾಯಿದ್ದೆ. ಇವಾಗ ಕಿಚನ್ಗಿರಲಿ ಅಂತ ತೊಗೊಂಡು ಬಂದೆ. ಅಂದರೆ ಸ್ವಲ್ಪ ಮೆಸ್ಸಿ ಥರ ಕಾಣಿಸ್ತಾ ಇತ್ತು. ಎಣ್ಣೆ ಬಾಟಲೆಲ್ಲ ಪ್ಲೇಟ್ ಮೇಲೆ ಹಾಗೇ ಇಟ್ಬಿಟ್ಟಿದ್ದೆ. ನಂಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಇದು ಜೋಡಿಸಿದ್ದು ನಂಗೆ ಸ್ವಲ್ಪ ಅಷ್ಟೊಂದೇನು ಖುಷಿ ಅಂತ ಅನ್ನಿಸ್ಲಿಲ್ಲ. ಒಂದು ಲೆವೆಲ್ಗೆ ಓಕೆ ಅಂತ ಅನ್ನಿಸ್ತು. ಅಂದರೆ ಸ್ವಲ್ಪ ಇನ್ನೂ 2 ಐಟಮ್ಸ್ ಕೆಳಗಡೆ ಇಡೋ ಥರ ಜಾಗ ಸರಿಯಾಗಿದ್ದಿದ್ರೆ ಚೆನ್ನಾಗಿರೋದು, ಅವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸೋದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಈ ಥರ ಆಯಿತು. ಅದು ಹೈಟ್ ಕಡಿಮೆ ಇದೆ, ಆ ಕಾರಣದಿಂದ. ಉಪ್ಪಿನ ಡಬ್ಬ ಕೆಳಗಿಟ್ಟು ನೋಡಿದೆ, ಕೈ ಹಾಕಿ ಉಪ್ಪು ತೊಗೊಳ್ಳೋದಕ್ಕೆ ಆಗೋದಿಲ್ಲ, ಅದು ಕೂಡ ಸರಿಯಾಗಲಿಲ್ಲ. ಈ ಥರ ಏನೇನೋ ಚೇಂಜ್ ಮಾಡಿ ಈ ಥರ ಇಟ್ಟಿದ್ದಾಯಿತು. ಹೇಗೆ ಕಾಣಿಸ್ತಾ ಇದೆ ಕಮೆಂಟಲ್ಲಿ ತಿಳಿಸಿ. ಈ ಥರ ದಿನ ಒಂದು ಏನಾದ್ರೂ ಮಾಡ್ತಾನೇ ಇದ್ದೀನಿ. ಕೆಲಸ ಇನ್ನೂ ಮುಗೀತು, ಮನೆ ಪೂರ್ತಿಯಾಗಿ ಆರ್ಗನೈಸ್ ಆಯಿತು, ಆ ಥರ ಇಲ್ಲವೇ ಇಲ್ಲ. ಇನ್ನೂ ಕೆಲಸ ನಡೀತಾನೆ ಇದೆ. ಕೆಲಸ ಈ ಥರ ಏನಾದರೂ ಒಂದು ಕೆಲಸ ಮಾಡ್ತಾನೇ ಇದ್ದೀನಿ. ಹಾಗೆ ಕೆಲವೊಂದು ಡೌಟ್ಸನ್ನು ನೀವು ಕೇಳ್ತಾನೆ ಇರ್ತೀರ, ಏನಾದರೂ ಕ್ವಶನ್ ಕೇಳ್ತಾ ಇರ್ತೀರ. ಅದಕ್ಕೋಸ್ಕರನೇ ಒಂದು ವ್ಲಾಗ್ Q&A ಮಾಡೋಣ ಅಂತ ಅಂದ್ಕೊಂಡು ಒಂದು ನಿಮಿಷದ ವೀಡಿಯೋ ಏನೋ ಹಾಕಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಅದರಲ್ಲಿ ಕಮೆಂಟಲ್ಲಿ ತಿಳಿಸ್ಬಹುದು ನೀವು. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೊಂದು ನಾನು ಆನ್ಸರನ್ನು ಕೊಡ್ತೀನಿ. ಇವಾಗ ಈ ಥರ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮನೆ ಹಿಂದೆ ಸ್ವಲ್ಪ ಕೆಲಸ ಇತ್ತು, ಆಲ್ಮೋಸ್ಟ್ ನೆನ್ನೆ ಮುಗಿಸಿದ್ದೆ. ನಾನು ಕ್ಲೀನಿಂಗ್ ಮತ್ತು ವೀಡಿಯೋ ಹಾಕಲಿಲ್ಲ, ಅದೇ ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕೆ. ನನ್ನ ಮಗಳು ಒಂದು ಗುಲಾಬಿ ಹೂ ಕಟ್ ಮಾಡಿಕೊಡ್ತೀಯಾ ಮಮ್ಮಿ ಅಂತ ಕೇಳಿದ್ಲು, ಹಾಗಾಗಿ ಕಟ್ ಮಾಡಿಕೊಟ್ಟೆ. ನೆನ್ನೆ ಆಲ್ಮೋಸ್ಟ್ ಇಲ್ಲೆಲ್ಲ ಕ್ಲೀನ್ ಮಾಡಿದೆ, ಹುಲ್ಲೆಲ್ಲ ಬೆಳ್ಕೊಂಡು. ಅಂದರೆ ಬೇರೆ ಕೆಲಸ ಮಾಡ್ತಾ ಕೂತ್ಕೊಂಡು ಮನೆ ಹಿಂದೆ ಕ್ಲೀನೇ ಮಾಡಿರಲಿಲ್ಲ, ತುಂಬ ದಿನ ಆಗಿಬಿಟ್ಟಿತ್ತು. ಸೋನೆ ಬೇರೆ ಬರ್ತಾ ಇರೋದ್ರಿಂದ ಫುಲ್ ಗಲೀಜಾಗಿಬಿಟ್ಟಿತ್ತು. ನೆನ್ನೆ ಕಡಿಮೆ ಅಂತ ಅಂದ್ರೂ ಕೂಡ ಒಂದು 2:30 3 ಗಂಟೆ ಕಾಲ ಕ್ಲೀನ್ ಮಾಡಿದ್ದೀನಿ ಎಲ್ಲದೂ. ಅಷ್ಟು ಕೆಲಸ ಇತ್ತು. ನನ್ನ ಮಗಳು ಕೇಳ್ತಾ ಇದ್ಲು, ಮಮ್ಮಿ ನೆನ್ನೆನೂ ಗುಡಿಸಿದ್ಯಾ, ಕ್ಲೀನ್ ಮಾಡಿದ್ಯಾ, ಮತ್ತು ಡೈಲಿ ಮಾಡ್ತಾಯಿದ್ದೆ, ನನಗೆ ಏನಾದರೂ ಹೆಲ್ಪ್ ಮಾಡಲ ಮಮ್ಮಿ ಅಂತ ಕೇಳ್ತಾ ಇದ್ಲು. ಅವಳು ಕೇಳೋದೇ ಒಂಥರ ಖುಷಿ. ಅದು ವೀಡಿಯೋ ಸ್ಪೀಡ್ ಮಾಡಿರೋದ್ರಿಂದ ಅವಳು ಅಂದರೆ ಸ್ಪೀಡಾಗಿ ಮಾತಾಡ್ದಂಗೆ ಕೇಳಿಸ್ತಾ ಇದೆ. ಅದು ವೀಡಿಯೋನ ಸ್ಪೀಡಾಗಿ ಎಡಿಟ್ ಮಾಡಿರೋದು ಅಷ್ಟೇ. ತುಂಬ ಲೆಂತಿಯಾಗಾದರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಬೇಗ ಎಡಿಟಿಂಗ್ ಮಾಡಿ ಮುಗಿಸಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಬೇರು ಅಂತ ಅಂದರೆ, ಇದನ್ನು ಫಸ್ಟು ನಾನು ತೋರಿಸಿದ್ನಲ್ಲ, ಇದೇ ಕಡಿಮೆ. 2 ಪ್ಯಾಕೆಟ್ ಇನ್ನೂ ಚೆನ್ನಾಗಿ ಬೇರು ಬಿಟ್ಟಿದೆ. ಇದು 2 ಥರದ ಮಲ್ಲಿಗೆ ಗಿಡ ಇವಾಗ ನಾನು ಹಾಕ್ತಾ ಇರೋದು. ದೊಡ್ಡಮ್ಮನೂರಿಗೆ ಹೋದಾಗ ತೊಗೊಂಡು ಬಂದಿದ್ದು, ಒಂದು 3 ತಿಂಗಳಾಗಿದೆ ಅಂತ ಅಂದ್ಕೊಳ್ತೀನಿ. ತೊಗೊಂಡು ಬಂದು ಹಾಕಿ ಚೆನ್ನಾಗಿ ಬೇರು ಬಿಟ್ಕೊಂಡಿದ್ದಾವೆ. ನಾವು ಪ್ಯಾಕೆಟಲ್ಲಿದ್ದರೆ ಅದು ಚೆನ್ನಾಗಿ ದೊಡ್ಡದಾಗಲ್ಲ ಗಿಡ. ಚೆನ್ನಾಗಿ ಜಾಸ್ತಿ ಹೂ ಬಿಡಬೇಕು ಅಂತಂದರೆ ನೆಲದಲ್ಲೇ ಇರಬೇಕು. ಹಾಗಾಗಿ ನೆಲಕ್ಕೆ ಹಾಕ್ತಾಯಿದ್ದೀನಿ. ಮನೆ ಹಿಂದೆ ಹಾಕೋಣ ಅಂತ ಅಂದ್ಕೊಂಡು ತಗೊಂಬಂದು ಇವಾಗ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬೇರು ಬಿಟ್ಟಿದೆ. ನಂಗೆ ನೋಡಿ ತುಂಬ ಖುಷಿ ಆಯಿತು. 3 ತಿಂಗಳಿಗೆ ಗಿಡ ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ನೆಲಕ್ಕೆ ಹಾಕಿದರೆ ಇನ್ನೂ ಚೆನ್ನಾಗಿ ಹೆಲ್ತಿಯಾಗಿ ಚೆನ್ನಾಗಿ ಬರುತ್ತೆ, ದೊಡ್ಡದಾಗಿ ಬರುತ್ತೆ. ಹಾಗಾಗಿ
ಅಲ್ಲಿ ಮಣ್ಣೆಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಹಾಕಿದರೆ ಗಿಡನೂ ಕೂಡ ಚೆನ್ನಾಗಿ ಬರುತ್ತೆ. ಕೆಳಗಡೆ ಈ ಥರ ಪ್ಯಾಕೆಟ್ಸನ್ನು ಓಪನ್ ಮಾಡಿ ಹಾಕ್ತಾಯಿದ್ದೀನಿ. ಅದರಲ್ಲಿ 2 ಥರದ ಗಿಡ ಇದೆ. ಒಂದು ಬಳ್ಳಿ ಗಿಡ ಮೇಲೆ ಹಬ್ಬುತ್ತಲ್ಲ ಅದು, ಇನ್ನೊಂದು ಕೆಳಗೇನೆ ಹೂ ಬಿಡುತ್ತಲ್ಲ ಆ ಗಿಡ. ಬಟ್ ಯಾವುದು ಅಂತ ನಾನು ಮರೆತುಬಿಟ್ಟಿದ್ದೀನಿ. ಅದರಲ್ಲಿ ಯಾವುದೇ ಬಳ್ಳಿ ಗಿಡ ಆದ್ರೂ ಪರವಾಗಿಲ್ಲ, ಪಕ್ಕದಲ್ಲಿ ಮರ ಇದೆಯಲ್ಲ ಅದಕ್ಕೆ ಹಬ್ಬಿಸ್ಬೋದು ಅನ್ನೋ ಕಾರಣಕ್ಕೆ ನಾನು ಇವಾಗ ಅಲ್ಲಿ ಹಾಕ್ತಾಯಿದ್ದೀನಿ. ನೋಡೋಣ ಮುಂದೆ ಹೇಗೆ ಬರುತ್ತೆ ಅಂತ. ನನಗೂ ಮಲ್ಲಿಗೆ ಹೂವು ಇಷ್ಟ, ನಿತ್ಯಗೂ ತುಂಬ ಇಷ್ಟ, ರಾಯರಿಗಿಷ್ಟ. ಹಾಗಾಗಿ ಮನೇಲಿದ್ದರೆ ಯಾವಾಗ ಬೇಕಾದ್ರೂ ಹೂವು ಮುಡಿಸ್ಬಹುದಲ್ಲ ಅನ್ನೋ ಕಾರಣಕ್ಕೆ ನಾನು ಮುಂಚೆಯಿಂದ ಮಲ್ಲಿಗೆ ಗಿಡ ಹಾಕಿರಲಿಲ್ಲ. ಕನಕಾಂಬರ ಹಾಕಿದ್ದೆ, ಕಾಕಡ ಹಾಕಿದ್ದೆ, ಬಟ್ ಮಲ್ಲಿಗೆ ಗಿಡ ಹಾಕಿರಲಿಲ್ಲ. ನಾನು ಫಸ್ಟು ಟೈಮ್ ಮಲ್ಲಿಗೆ ಗಿಡ ಹಾಕ್ತಾ ಇರೋದು. ಸ್ವಲ್ಪ ಕನಕಾಂಬರ ಗಿಡಗಳಿತ್ತು, ಅಂದರೆ ನಾನು ಮನೆ ಮುಂದೆ ಹಾಕಿದ್ನಲ್ಲ ಅದೇ ಬೀಜ ಎಲ್ಲ ಚೆಲ್ಲಿ ಅದೇ ಉಟ್ಕೊಂಡಿತ್ತು. ಅದನ್ನು ಇವಾಗ ಕಿತ್ಕೊಂಡು ಬಂದು ಹಾಕ್ತಾಯಿದ್ದೀನಿ. ಆವಾಗ ಪ್ರತಿದಿನ ಪೂಜೆಗೆ ಹೂವಿತ್ತು, ಬಟ್ ಇವಾಗಿಲ್ಲ. ಗಿಡನೇ ಕಿತ್ತಾಕಿದ್ವಲ್ಲ ಆಲ್ಟ್ರೇಷನ್ ಮಾಡಿಸ್ಬೇಕಾದ್ರೆ, ಹಾಗಾಗಿ ಬೇಜಾರಾಗ್ತಾಯಿತ್ತು. ಹಾಗಾಗಿ ಹಾಕಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಇಲ್ಲಾದರೆ ಪ್ರತಿದಿನ ಮನೆ ಹಿಂದೆ ಬರ್ತೀವಲ್ಲ, ನೀರು ಹಾಕ್ತಾನೆ ಇರ್ತೀನಿ, ಗಿಡ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ಹಾಕಿರೋ 90% ಗಿಡಗಳೆಲ್ಲ ಚಿಗುರು ಬರುತ್ತೆ. ಅದು ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ, ನೋಡೋಣ ಇದು ಹೇಗಾಗುತ್ತೆ ಅಂತ. ಇದು ಹಾಕಿ 3 ಮಂತ್ಸ್ ಆಗಿದೆ, ಬೇರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ, ಬರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಮನಸ್ಸಿಗೆ ತುಂಬ ಖುಷಿ ಕೊಡೋ ವಿಚಾರಗಳಿದ್ದೇನೆ. ಮಳೇಲಿ ನೆನೆಯೋದು ಅಥವಾ ಮಳೆ ನೋಡೋದು, ಮಳೆ ಬರುವಾಗ ಮಣ್ಣಿನ ಘಮ ಬರುತ್ತಲ್ಲ, ನನಗೆ ಅದು ತುಂಬಾ ಇಷ್ಟ. ಜೊತೆಗೆ ಗಿಡಗಳನ್ನು ಹಾಕೋದು, ಕಳೆ ತೆಗೆಯೋದು, ಮೇಂಟೈನ್ ಮಾಡೋದು, ಹೂ ನೋಡೋದು, ಹೂ ಕಟ್ಟೋದು, ಪೂಜೆ ಮಾಡೋದು, ಮಕ್ಕಳ ಜೊತೆ ಆಟ ಆಡೋದು, ನನ್ನ ಫ್ರೀ ಟೈಮನ್ನು ಹೆಲ್ತಿಯಾಗಿ ಕಳೆಯೋದಕ್ಕೆ ನಂಗೆ ತುಂಬ ಇಷ್ಟಪಡ್ತೀನಿ. ನನಗೆ ಇದರಲ್ಲಿ ಏನೋ ಒಂಥರ ಖುಷಿ ಕೊಡುತ್ತೆ. ಯಾವುದೇ ಖುಷಿ ನಾವಾಗೆ ಹುಡ್ಕೊಂಡು ಹೋದರೆ ಸಿಗೋದಿಲ್ಲ. ಇರೋ ವಿಚಾರದಲ್ಲೇ ಖುಷಿ ಪಡಬೇಕು. ಸೋನೆ ಬರ್ತಾಯಿತ್ತು, ಸಿಕ್ಕಾಪಟ್ಟೆ ಚಳಿ ಅಂತ ಅನ್ನಿಸ್ತಾಯಿತ್ತು. ಹಪ್ಳ ತಾಳಿಸ್ತಾ ಇದ್ದೀನಿ ಇವಾಗ. ಅಮ್ಮ 1 ವರ್ಷಕ್ಕಾಗುವಷ್ಟು ಹಪ್ಳ ಮಾಡಿ ಕೊಟ್ಟು ಕಳಿಸ್ತಾರೆ. ನಾನು ಹಪ್ಳ ಮಾಡೇ ಇಲ್ಲ. ಸಣ್ಣ ಚೂರೆಲ್ಲ ಬರುತ್ತಲ್ಲ ಕೊಟ್ಟು ಕಳಿಸ್ಬೇಕಾದ್ರೆ, ಪೀಸ್ ಆಗಿರುತ್ತಲ್ಲ, ಅದನ್ನೆಲ್ಲ ಎಣ್ಣೆಲಿ ತಾಳಿಸ್ತೀನಿ. ಪ್ರತಿದಿನ ಎಣ್ಣೆ ತಿನ್ನಬಾರ್ದು, ಆ ಕಾರಣಕ್ಕೆ ರೌಂಡ್ ಹಪ್ಳ ಇರುತ್ತಲ್ಲ, ಮುರ್ಕೊಂಡಿರಲ್ವಲ್ಲ, ಅದನ್ನು ಪ್ರತಿದಿನ ಸುಟ್ಕೊಂಡು ತಿಂತೀವಿ. ಅದು ಕೂಡ ಚೆನ್ನಾಗಿರುತ್ತೆ ಊಟದ ಜೊತೆಗೆ. ಇವಾಗಂತೂ ಹಪ್ಳ ಉಪ್ಪಿನಕಾಯಿ ಅಭ್ಯಾಸ ಆಗಿಬಿಟ್ಟಿದೆ. ಅವೆರಡೂ ಇಲ್ಲ ಅಂತಂದರೆ ಊಟನೇ ಕಂಪ್ಲೀಟ್ ಅಲ್ಲ ಅಂತ ಅನಿಸುತ್ತೆ. ಇವಾಗ ಮಜ್ಜಿಗೆ ಮೊಸರು ಹೇಗೆ ಬೇಕು ಅಂತ ಅನಿಸುತ್ತೆ, ಹಪ್ಳ ಉಪ್ಪಿನಕಾಯು ಅಷ್ಟೇ. ಇಲ್ಲ ಅಂತಂದರೆ ಊಟ ಕಂಪ್ಲೀಟ್ ಅಂತಲೇ ಅನಿಸಲ್ಲ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಇವಾಗ ತೋಟಕ್ಕೆ ಹೊರಟೆ. ನಾನು ಹೋಗೋದನ್ನೇ ಕಾಯ್ತಾ ಇದ್ದಾಳೆ. ನಾನು ಫೋನಲ್ಲಿ ಮಾತಾಡ್ಕೊಂಡು ಹೋದೆ. ನಾನು ಸೌಂಡ್ ಕೇಳಿದ ತಕ್ಷಣ ತಿರುಗಿ ನೋಡ್ತಾ ಇದ್ದಾಳೆ. ಮಕ್ಕಳು ನೋಡ್ತಾರಲ್ಲ ಆ ಥರ ನೋಡ್ತಾ ಇದ್ಲು. ತುಂಬಾ ಖುಷಿ ಆಯಿತು, ನನಗೋಸ್ಕರ ಕಾಯ್ತಾ ಇದ್ದಾರೆ ಅಂತ. ಬೆಳ್ಳಿಗೆ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ, ಅವಳು ಪಾಡೆಗಳು ಮೇವು ತಿಂತಾ ಇದ್ಲು. ಬಟ್ ಗೌರಿ ಲಕ್ಷ್ಮಿ ಇಬ್ಬರು ಕೂಡ ನೋಡ್ತಾ ಇದ್ರು. ಅಲ್ಲಿಂದ ಹೋಗಿ ಸ್ವಲ್ಪ ತೋಟದಲ್ಲಿ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹಸುಗಳನ್ನ ಮೇಯಿಸ್ಕೊಂಡು ಒಳ್ಳೆ ಟೈಮ್ ಹೋಯ್ತು. ಅಂತಂದರೆ ಒಂದು ವಾಕು ಕೂಡ ಆಯಿತು, ಫ್ರೆಶ್ ಗಾಳಿ ತೊಗೊಂಡಂಗಾಯಿತು. ನಮ್ಮ ತೋಟದ ಮನೆಯೇ ಆಗಿರೋದ್ರಿಂದ ಅಲ್ಲೂ ಕೂಡ ವೆದರ್ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ ತೋಟಕ್ಕೆ ಹೋದರೆ ಇನ್ನೂ ಖುಷಿ. ಗಿಳಿಗಳ ಸೌಂಡ್ ಸಿಕ್ಕಾಪಟ್ಟೆ ಬರುತ್ತೆ, ನಿಮಗೂ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಇದಾಗಿತ್ತು, ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.